ಮೊದಲೇ ಹುದ್ದೆಯಲ್ಲಿರುವಂಥ ಏನು ಅಧಿಕಾರಿಗಳಿದ್ರು, ಆ ಅಧಿಕಾರಿಗಳು ತಮ್ಮ ಒಂದು ರ್ಯಾಂಕ್ಗೋಸ್ಕರ ಆಗಿರ್ಬೋದು, ಅಥವಾ ತಮ್ಮ ಒಂದು ಪ್ಲೇಸ್ಮೆಂಟ್ಗೋಸ್ಕರ ಆಗಿರ್ಬೋದು, ಅಥವಾ ತಮ್ಮ ಒಂದು ಕ್ಯಾಡರ್ಗೋಸ್ಕರ ಆಗಿರ್ಬೋದು, ಈ ಎಕ್ಸಾಮನ್ನು ಅವ್ರು ಕಂಡಕ್ಟ್ ಮಾಡ್ತಿದ್ರು. ಓಕೆ, ಆಲ್ರೆಡಿ ನೇಮಕಗೊಂಡಿರುವಂಥ ಏನು ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳು ಮತ್ತೊಮ್ಮೆ ನಾಗರಿಕ ಪರೀಕ್ಷೆ ಬರೆಯೋದನ್ನು UPSC ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಯಾರಿಗೆ? IAS ಮತ್ತು IFS. IFS ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸಸ್. ಓಕೆ, ಇನ್ನು IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಓಕೆ, ಸೊ ಅಕಸ್ಮಾತಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂದ್ಕೊಂಡವರು ಮೊದಲು ಇದ್ದಿದ್ದ ಹುದ್ದೆಯನ್ನು ಏನು ಮಾಡಬೇಕು, ಅವರು ರಿಸೈನ್ ಮಾಡಬೇಕು. ಆ ಹುದ್ದೆಯನ್ನು ಅವರು ರಿಸೈನ್ ಮಾಡಿ ಮತ್ತೆ ರೀಕಂಡಕ್ಟ್ ಮಾಡ್ಬೋದು. ಇನ್ನು ಅವರಿಗೆ ಎಕ್ಸಾಮ್ ಕೊಡುವುದಕ್ಕೆ ಅವಕಾಶ ಇಲ್ಲ. ಅಂದರೆ ಕೇವಲ ಕ್ಯಾಡರ್ಗೋಸ್ಕರ ಬದಲಾವಣೆಗಾಗಿ ಪರೀಕ್ಷೆಯನ್ನು ಬರೆಯುವಂತಿಲ್ಲ. ಸೊ ಈ ರೀತಿಯಾದಂಥ ಒಂದು ರೂಲ್ಸನ್ನು UPSC ತಂದಿರುವಂಥದ್ದು. ಗ್ರೂಪ್ A ಸೇವೆಗಳಿಗೆ ಏನು ಆಯ್ಕೆ ಆದವರು ತಮ್ಮ ಶ್ರೇಣಿಯನ್ನು ಅಥವಾ ರ್ಯಾಂಕನ್ನು ಹೆಚ್ಚು ಮಾಡಿಕೊಳ್ಳೋಕ್ಕೋಸ್ಕರ, ಅಥವಾ ಏನಾದರೂ 2027 ಪರೀಕ್ಷೆಯಲ್ಲಿ ಅವರು ಭಾಗವಹಿಸಿದರೆ, ಓಕೆ, ಭಾಗವಹಿಸಲು ಅವರಿಗೆ ಒಂದೇ ಒಂದು ಬಾರಿ ಮಾತ್ರ ಅವರಿಗೆ ಅವಕಾಶ ಇರುವಂಥದ್ದು. ಓಕೆ, ಅದನ್ನು ಬಿಟ್ಟರೆ ಮತ್ತೆ ಅವರಿಗೆ ಅವಕಾಶ ಇಲ್ಲ. ಇದೆ ಇಲಾಖೆಯಲ್ಲಿ ಏನು ತರಬೇತಿ ಪಡಿತಾ ಇದ್ರು, ಅಲ್ಲಿ ವಿನಾಯಿತಿಯನ್ನು ಪಡೆಯುವಂಥದ್ದು ಅವರು ತುಂಬಾ ಕಡ್ಡಾಯವಾಗುತ್ತದೆ. ಅಥವಾ UPSCಗೆ ಒಂದು ಕಂಡಕ್ಟ್ ಆಗುವಂಥ ಅಭ್ಯರ್ಥಿಗಳನ್ನು ಪರೀಕ್ಷಿಸಲು UPSC ಈಗ ಫೇಶಿಯಲ್ ರಿಕಗ್ನೈಸೇಷನ್ ಅನ್ನುವಂಥ ಒಂದು ತಂತ್ರಜ್ಞಾನವನ್ನು ಬಳಸ್ತಾ ಇದೆ. ಏನಂದರೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸುತ್ತಾರೆ, ಅಂದರೆ ಎಕ್ಸಾಮ್ ಸೆಂಟ್ರಿಗೇನವರು ಎಂಟರ್ ಆಗ್ತಾರೆ ಅಭ್ಯರ್ಥಿಗಳು. ಆ ಅಭ್ಯರ್ಥಿಯ ಮುಖವನ್ನು ಅವರ ಅರ್ಜಿಯಲ್ಲಿರುವಂಥ ಏನು ಫೋಟೋ ಇರುತ್ತೆ, ಆ ಫೋಟೋದೊಂದಿಗೆ ತಾಳೆಯನ್ನು ಮಾಡಿ ನೋಡಲಾಗುತ್ತೆ ಎಕ್ಸಾಮ್ಗೆ ಹಾಲಲ್ಲಿ. ಆವಾಗ ಆ ಫೋಟೋದೊಂದಿಗೆ ನಿಮಗೆ ಒಂದು ಮ್ಯಾಚ್ ಮಾಡಲಾಗುತ್ತೆ, ಈ ವ್ಯಕ್ತಿ ಹೌದೋ ಇಲ್ವೋ ಅನ್ನುವಂಥದ್ದು. ಓಕೆ, ಸೊ ಅದರ ಕಡನ್ನು ಕಡ್ಡಾಯವಾಗಿ ಮಾಡಲಾಗಿದೆ. ಓಕೆ, ಎಕ್ಸಾಮ್ ಏನು ಬರೀತೀರಾ, ಪರೀಕ್ಷಾ ಕೇಂದ್ರಗಳಲ್ಲಿ ಕೇವಲ ಕ್ಯಾಮ್ರಾಗಳಷ್ಟೇ ಇರಲ್ಲ, ಅಲ್ಲಿ ಅಸಹಜವಾದಂಥ ನಡವಳಿಕೆ ನಡೆದರೆ ಅಥವಾ ಪರೀಕ್ಷಾ ಅಕ್ರಮಗಳನ್ನು ಪತ್ತೆ ಹಚ್ಚಲು ಕೂಡ ಹೌದು. ಸೊ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಆಧಾರಿತವಾದಂಥ ಸಾಫ್ಟ್ವೇರ್ಗಳನ್ನು ಬಳಸಲಾಗ್ತಾ ಇದೆ. ಸೊ ಇದೊಂದು ರೂಲ್ಸ್ ಬಂದಿರುವಂಥದ್ದು. ಎಲ್ಲರೂ ಕೇರ್ಫುಲ್ಲಾಗಿ ಏನು ಹೇಳ್ತಾರೆ, ಸ್ವಚ್ಛವಾಗಿ ಏನು ಅಲ್ಲಿ ತಗೊಂಡು ಹೋಗೋಂಗಿಲ್ಲ. ಓನ್ಲಿ ಒಂದು ಆಧಾರ್ ಮಾತ್ರ ಅಷ್ಟೇ ಇರಬೇಕು, ಮತ್ತೇನು ಇಲ್ಲ. ಸೊ ಅಷ್ಟು ನೀಟಾಗಿ ಹೋಗಿ ಎಕ್ಸಾಮನ್ನು ಬರೆಯುವಂಥದ್ದು. ಸೊ ಇಂಟರ್ವ್ಯೂ, ಓಕೆ, UPSC ಪ್ರಿಲಿಮ್ಸ್ ಮೇನ್ಸ್ ಅಂದರೆ ಇಂಟರ್ವ್ಯೂ 3 ಹಂತಗಳಲ್ಲಿ ಅಭ್ಯರ್ಥಿಯ ನೋಟವು, ಏನು ನೋಟ ಅಂದರೆ ಲುಕ್ ಏನಿದೆ ಫೋಟೋದಕ್ಕೆ ಅದಕ್ಕೆ ಹೊಂದಿಕೆ ಆಗಬೇಕು. ಫಾರ್ ಎಕ್ಸಾಂಪಲ್ ಅಂದರೆ, ಸೊ ಮೇಲ್ ಅಭ್ಯರ್ಥಿ ಏನಿದೆ, ಸೊ ಗಂಡು ಮಕ್ಕಳಿಗೆ ಗಡ್ಡ ಬಂದಿರುವಂಥದ್ದು, ಚಸ್ಮಾ ಓಕೆ, ಚಸ್ಮಾ ಹಾಕ್ಕೊಂಡಿರ್ತಾರೆ. ಸೊ ಅವೆಲ್ಲ ಏನು ಫೋಟೋ ನೀವು ಫಸ್ಟ್ ಫೋಟೋ ಅಪ್ಲೋಡ್ ಮಾಡಿರ್ತಾರೆ, ಆ ಫೋಟೋ ಅದಕ್ಕೆ ಮ್ಯಾಚ್ ಆಗಿರಬೇಕು. ಸೊ ಫೋಟೋದಲ್ಲಿ ಒಂದು ಇದ್ದು ಮತ್ತು ನೀವು ಹೋಗಿದ್ದಾಗ ಮತ್ತೊಂದು ಅಂದರೆ ಚಸ್ಮಾ ತೆಗೆದಿಟ್ಟು ಹೋಗಿರೋದು ಆ ಥರ ಆಗಿದ್ರೆ ಅದು ಮ್ಯಾಚ್ ಆಗಲಿಲ್ಲ ಅಂದರೆ ಅದು ಕೂಡ ಪ್ರಾಬ್ಲಮ್ ಆಗುವಂಥದ್ದು, ಇಶ್ಯೂ ಆಗುವಂಥದ್ದು.